ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದ್ದೀರಿ ನೀವೆಲ್ಲ. ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಬಿರಂಜಿ ಅನ್ನ ಮಾಡಾಕತ್ತೀನಿ. ಈ ಬಿರಂಜಿ ಅನ್ನನ ನಾನು ಕಟ್ಗೆ ಒಲಿ ಮೇಲೆ ಮಾಡಾಕತ್ತೇನೆ ರೀ. ಕಟ್ಗೆ ಒಲಿ ಮೇಲೆ ಮಾಡುವಂಥ ಅಡುಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ಬಿರಂಜಿ ಅನ್ನ ಮಾಡೋಕೆ ಎಲ್ಲ ಸೆಟಪ್ ರೆಡಿ ಆಗೈತಿ. ಕಟ್ಗೆ ಒಲಿನೂ ರೆಡಿ ಐತಿ, ಕಟ್ಗಿನೂ ರೆಡಿ ಐತಿ. ಆಮೇಲೆ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕೊತ್ತಂಬರಿ ಇವನ್ನೆಲ್ಲ ನಾನು ರೆಡಿ ಮಾಡ್ಕೊಂಡು ಬಂದಿದ್ದೆ. ಉಳ್ಳಾಗಡ್ಡಿ ಅಗದಿ ಸಣ್ಣ ಸಣ್ಣಗೆ ಹೆಚ್ಕೊಂಡು ಬಂದೀನಿ. ಸೊ ಬರ್ರಿ ನೋಡೋಣ ಹೆಂಗೆ ಮಾಡೋದಂತ ಬಿರಂಜಿ ಅನ್ನ. ಈಗ ಫಸ್ಟ್ ಒಲೆ ಹಚ್ಕೋತೀನಿ. ಗಾಳಿ ಭಾಳ ಐತ್ರಿ, ಉರಿ ಹತ್ತಿತ್ತು ಇಲ್ಲೋ ಗೊತ್ತಿಲ್ಲ. ನಾನು ಉರಿ ಹಚ್ಚಾಕೆ ನೋಡ್ರಿ ಸ್ಟಾರ್ಟಿಂಗ ಈ ಗೊಂಜಾಳ ಕಾಳು ಸುಲಿದಿಂದ ಏನು ವೇಸ್ಟ್ ಉಳಿತೈತಲ್ಲ ಅದರಲ್ಲೇ ಹಚ್ಚಾಕತ್ತೀನಿ. ಯಾಕಂದ್ರೆ ಅದು ಮಸ್ತ್ ಉರಿತಾವ್ರಿ ಅವ. ಕರ್ಪೂರ ಹಾಕಿ ನಾನು ಹಚ್ತೀನಿ, ಅಂದ್ರೆ ಚಲೋ ತಂಗಿ ಉರಿ ಹತ್ಕೊಂಡ್ಬಿಡ್ತೈತಿ. 2 ರಿಂದ 3 ಕರ್ಪೂರ ಹಾಕಿದ್ರೆ ಚಲೋ ಉರಿ ಹತ್ತೈತ್ರಿ. ಸೊ ನಾವೊಂದು 2 ಕರ್ಪೂರ ಹಾಕ್ಕೊಂಡೆ ಇದ್ರೊಳಗೆ. ಮ್ಯಾಚ್ ಬಾಕ್ಸ್ಲೇ ಕರ್ಪೂರ ಎಲ್ಲೆಲ್ಲಿ ಇಟ್ಟೆ ನೋಡ ಅಲ್ಲೆಲ್ಲ ಉರಿ ಹಚ್ಕೊಂಡ್ಬಿಡ್ತೇನೆ ರೀ. ಸ್ವಲ್ಪ ಗಾಳಿ ಐತಿ ಅಂದರೂ ನೋಡ್ರಿ ಚಲೋ ತಂಗಿ ಉರಿ ಹತ್ಕೊಂಡ್ಬಿಡ್ತೆ. ಸ್ವಲ್ಪ ಇದು ಉರಿ ಹತ್ತಿದ ಕೂಡಲೇ ಕಟ್ಗೆ ಇಟ್ಬಿಟ್ರೆ ಕಟ್ಗಿಗೂ ಚಲೋ ಉರಿ ತೊಗೋತೈತ್ರಿ. ಆದರೆ ಇದು ಗೊಂಜಾಳದ ಕಾಳು ಬಿಡ್ಸಿಂದ ಏನು ವೇಸ್ಟ್ ಸಿಗ್ತೈತಲ್ಲ ಅದಂತ್ರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಐತೆ ನೋಡ್ರಿ. ಹಿಂಗೆ ಉರಿ ಹಚ್ಚಿ ಅಡುಗೆ ಮಾಡಕತ್ರ ಚಲೋ ಆಗ್ತೈತಿ. ನಾನು ಮೊನ್ನೆ ನಮ್ಮ ಮಮ್ಮಿ ಊರಿಗೆ ಹೋಗಿದ್ದೆ. ಅಲ್ಲೇ ಈ ಒಲೆ ನೋಡಿದೆ ರೀ. ಅವರು ಈ ಒಲೆ ಜಾಸ್ತಿ ಯೂಸ್ ಮಾಡೋದಿಲ್ಲ ಅಂತಂದರೆ, ಯಾಕಂದ್ರೆ ಆಲ್ರೆಡಿ ಫಿಕ್ಸ್ ಇದ್ದಿದ್ದು ಅಂತ 2-3 ಒಲೆ ಅದಾವಲ್ಲೇ. ನಾನು ಈ ಒಲೆ ಜೊತೆ ಒಂದಿಷ್ಟು ಕಟ್ಗೆ ಆಮೇಲೆ ಗೊಂಜಾಳದ ವೇಸ್ಟ್ ಎಲ್ಲ ತೊಗೊಂಡು ಬಂದಿದ್ದೆ. ಈ ಒಲೆ ಎಷ್ಟು ಮಸ್ತ್ ಐತಂದ್ರೆ ಈ ಬಟನ್ ಚಾಲೂ ಮಾಡಿದ ಕೂಡಲೇ ನೋಡ್ರಿ ಇಲ್ಲಿಂದ ಗಾಳಿ ಬರ್ತೈತಿ. ಈ ಗಾಳಿ ಬಂದ ಕೂಡಲೇ ಆಟೋಮೆಟಿಕ್ಲಿ ಉರಿ ಜೋರಾಗೇ ಆಗ್ತೈತಿ. ನಾವು ಊದುಗೊಳಗಿಲೆ ಊದೋ ಜರೂರತ್ತೂ ಇಲ್ಲ. ಸೊ ಇಂಥ ಒಲೆ ಸಿಕ್ಕರೆ ನೀವು ತೊಗೋರಿ. ಯಾವಾಗಾರ ಒಮ್ಮೆ ಗ್ಯಾಸ್ ಮೇಲೆ ಅಡುಗೆ ಮಾಡಿ ಬೋರ್ ಆಗಿದ್ರೆ ಈ ಥರ ಒಲೆ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ಬೋದು ರೀ. ಟೇಸ್ಟ್ ಚಲೋ ಇರ್ತೈತಿ. ಈ ಒಲೆ ಮನೆ ಹೊರಗೆ ಅಷ್ಟೇ ಅಲ್ಲ, ಒಳಗೂ ಇಟ್ಟು ಅಡುಗೆ ಮಾಡ್ಕೋಬೋದು ರೀ. ಯಾಕಂದ್ರೆ ಒಟ್ಟು ಹೊಗೆ ಆಡೋದಲ್ರಿ ಇದು. ಆಮೇಲೆ ಇದರೊಳಗಿಂದ ಕಟ್ಗೆ ಉರಿದಿಂದ ಏನು ಬೂದಿ ಬರ್ತೈತಲ್ಲ ಅದು ಕೆಳಗೆ ಬೀಳೋದಲ್ರಿ. ಅಲ್ಲೊಂದು ಕಡೆ ಸ್ಟೋರ್ ಆಗ್ತೈತೆ ಬೂದಿ ಎಲ್ಲ. ಸೊ ನಾನು ಉರಿ ಹತ್ತಿಂದ ಇದ್ರ ಮೇಲೆ ಬಾಳ್ಗೆ ಇಟ್ಟೇನಿ. ಈಗ ಒಂದಿಷ್ಟು ಮಸಾಲೆ ಹುರ್ಕೊಳ್ಳೋಣಂತ 2 ರಿಂದ 3 ಸ್ಪೂನ್ ಅಷ್ಟು ಧನಿಯಾ ಕಾಳು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇಲ್ಲಿ ಎಡೆ ಮಸಾಲೆಗಳು ಅದಾವೆ ರೀ. ಲವಂಗ ಮಗ್ಗಿ, 2 ಏಲಕ್ಕಿ, ಮೆಣಸ್ಕಾಳು, ಸ್ವಲ್ಪ ಚಕ್ಕಿ, ಆಮೇಲೆ ಲವಂಗ, 1 ಚಮಚದಷ್ಟು ಜೀರಿಗೆ ತೊಗೊಂಡಿನಿ. ಇವನ್ನೆಲ್ಲ ಹುರ್ಕೋಬೇಕ್ರಿ. ಭಾಳ ಕೆಂಪಾಗೋವರೆಗೂ ಹುರಿಯೋಕೆ ಹೋಗ್ಬೇಡ್ರಿ. ಜಸ್ಟ್ ಒಂಚೂರು ಬಿಸಿ ಆದ ಕೂಡಲೇ ಇವ್ನ ತೆಗೆದು ಬಿಡ್ಬೇಕು. ನಾನು ಒಂದು 2 ರಿಂದ 3 ನಿಮಿಷ ಇವನ್ನ ಹುರ್ಕೊಂಡೇನಿ. ನೀವು ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ. ನೀವು ನನ್ನ ಯೂಟ್ಯೂಬ್ ಅಷ್ಟೇ ಅಲ್ಲ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಒಳಗೆ ನನ್ನ ಸ್ಟೋರಿ ಹಾಕ್ತಾಯಿರ್ತೀನಿ, ರೀಲ್ಸನ್ನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಚೆಕ್ಔಟ್ ಮಾಡಿರಿ ಒಮ್ಮೆ. ಸೊ ಇವಿಷ್ಟು ಮಸಾಲೆ ಎಲ್ಲ ಹುರಿದವ. ನಾನೀಗ ಇವನ್ನ ಅರ್ಕೋತೀನಿ. ಅಗದಿ ಸಣ್ಣಗೆ ಅರಿಬೇಕ್ರಿ. ನಿಮ್ಮ ಹತ್ರ ಇಂಥ ಅರಿಯೋ ಕಲ್ಲಿಲ್ಲ ಅಂತಂದ್ರೆ ನೀವು ಮಿಕ್ಸಿ ಒಳಗೆ ಹಾಕ್ಕೋಬೋದು. ಸೊ ನೋಡಿರಿ ಅಷ್ಟೂ ನಾನು ಈ ಕಲ್ಲೊಳಗೆ ಹಾಕಿ ಅರಿತೇನೆ. ಈಗ ಅಗದಿ ಸಣ್ಣಗೆ ಹರ್ಕೋಬೇಕ್ರಿ. ಆಮೇಲೆ ಈ ಮಸಾಲೆ ಸ್ವಲ್ಪ ಹುರಿದಿರ್ತೈತಲ್ಲ, ಸೊ ಬೇಗ ಸಣ್ಣಗೆ ಆಗ್ತೈತಿ. ಇವ್ನು ಬಿಸಿ ಇದ್ದಾಗ ಅರಿರಿ, ಏನೂ ಪ್ರಾಬ್ಲಮ್ ಇಲ್ಲ. ಈ ಮಸಾಲೆ ಹುರಿಯೋಗಂತ್ರಿ ಅಷ್ಟು ಮಸ್ತ್ ಗಮ್ ಅನ್ನಕತ್ತೈತ್ರಿ. ಈ ಬಿರಂಜಿ ಅನ್ನಕ್ಕೆ ಹೊರಗಿಂದ ರೆಡಿಮೇಡ್ ಮಸಾಲ ಪೌಡ್ರ್ ಏನೂ ಯೂಸ್ ಮಾಡೋಂಗಿಲ್ಲ. ಜಸ್ಟ್ ಇದಿಷ್ಟು ಮಸಾಲೆ ಹಾಕಿ ಬಿರಂಜಿ ಅನ್ನ ಮಾಡಿರಿ, ಮಸ್ತ್ ಟೇಸ್ಟ್ ಇರ್ತೈತಿ. ಆಮೇಲೆ ಬಿರಂಜಿ ಅನ್ನ ನೀವು ಮನೆಯೊಳಗೆ ಮಾಡೋಕತ್ರ ಆಜು ಬಾಜು ಮನೆಯವ್ರು ಕೇಳ್ತಾರೆ ನಿಮ್ಗೆ, ಇವತ್ತೇನೋ ನೀವು ಸ್ಪೆಷಲ್ ರೈಸ್ ಮಾಡಿರಿ ಅಂತ. ಯಾಕಂದ್ರೆ ಅಷ್ಟು ಚಲೋ ಫ್ಲೇವರ್ ಇರ್ತೈತಿ ಬಿರಂಜಿ ಅನ್ನದ್ದು. ಸೊ ನೋಡಿರಿ ಈಗ ಅಷ್ಟು ಮಸಾಲೆನೂ ನಾನು ಈ ರೀತಿ ಸಣ್ಣಗೆ ಅರ್ಧ ರೆಡಿ ಮಾಡ್ಕೊಂಡೇನಿ. ಇಷ್ಟ ಸಣ್ಣಗೆ ಹರ್ಕೋಬೇಕ್ರಿ. ಇದನ್ನು ನಿಮ್ಮ ಮಿಕ್ಸರ್ ಒಳಗೆ ಹಾಕೋದಿದ್ರೆ ಇದು ಇಷ್ಟ ಸಣ್ಣಗೆ ಮಾಡ್ಕೊರಿ. ಸೊ ಇದನ್ನು ಸೈಡ್ ಇಡ್ತೇನೆ ನಾನು. ನೆಕ್ಸ್ಟ್ ಇದೇ ಕಲ್ಲೊಳಗೆ ಬೆಳ್ಳುಳ್ಳಿ ಹಾಕೋತೀನಿ. 3 ಗಡ್ಡಿ ಅಷ್ಟು ಬೆಳ್ಳುಳ್ಳಿ ತೊಗೊಂಡೇನಿ ರೀ. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲಿದು ತೊಗೊಂಡೇನಿ. ಬೆಳ್ಳುಳ್ಳಿ ಏನೈತಲ್ಲ ಪೂರ್ತಿ ಕುಟ್ಟಿ ಸಣ್ಣ ಮಾಡೋದು ಬೇಡ, ಜಸ್ಟ್ ಒಂದು 2-3 ಪೆಟ್ಟು ಹಾಕ್ಬೇಕು. ಇದನ್ನು ಇಡೇ ಬೆಳ್ಳುಳ್ಳಿನ ಹಾಕ್ತಾರೆ, ಆದರೆ ನಮ್ಮ ಮನೆಯೊಳಗೆ ಹಿಂಗೆ ಇಡೇ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಇಷ್ಟಪಡೋದಿಲ್ಲ. ಅದಕ್ಕೆ ನಾನು ಈ ರೀತಿ ಜಸ್ಟ್ ಕ್ರಷ್ ಮಾಡಿ ಹಾಕಕತ್ತೀನಿ ಬೆಳ್ಳುಳ್ಳಿನ. ಸೊ ಈ ಬೆಳ್ಳುಳ್ಳಿ ಅಷ್ಟು ತೆಗೆದುಬಿಡ್ತೇನೆ ನಾನು. ನೋಡಿರಿ ಇಷ್ಟ ಕುಟ್ಕೋಬೇಕು, ಜಾಸ್ತಿ ಕುಟ್ಟಕ್ಕೆ ಹೋಗ್ಬೇಡ್ರಿ. ಈಗ ನೆಕ್ಸ್ಟ್ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ತೊಗೊಂಡೇನಿ ರೀ. 4 ಮೆಣಸಿನ್ಕಾಯಿ. ಇವನು ಒಂದು 2-3 ಪೆಟ್ಟು ಅಷ್ಟು ಹಾಕ್ತೀನಿ. ಇವನು ಪೂರ್ತಿ ಪೇಸ್ಟ್ ಮಾಡ್ಕೊಳ್ದೇನು ಬೇಡ. ನೀವು ಬೇಕಾದ್ರೆ ಕೆಂಪು ಮೆಣಸಿನ್ಕಾಯಿನೂ ಹಾಕ್ಕೋಬೋದು, ಆದರೆ ನಾನು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅಷ್ಟನ್ನು ಯೂಸ್ ಮಾಡಕತ್ತೀನಿ ಇವತ್ತು. ಈಗ ಅನ್ನಕ್ಕೆ ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ನಾನು ಅಕ್ಕಿ ತೊಳ್ಕೊತೀನಿ. ಇದೇ ಟೈಮ್ನಾಗ ಅಕ್ಕಿ ತೊಳಿಬೇಕ್ರಿ. ಅಕ್ಕಿನೇ ನೆನೆಯಾಕಿಟ್ಟು 1 ತಾಸು ಅಥವಾ 1.5 ತಾಸು ಬಿಡಕ್ಕೆ ಹೋಗ್ಬೇಡ್ರಿ, ಅನ್ನ ಎಲ್ಲ ಮಿಜ್ಜಾಗ್ಬಿಡ್ತೈತಿ. ಸೊ ನಾನು 1.5 ಕಪ್ನಷ್ಟು ಬಾಸುಮತಿ ರೈಸ್ ತೊಗೊಂಡೇನಿ. ಅರ್ಧ ಕಪ್ ಜೀರಾ ರೈಸ್ ಆ್ಯಡ್ ಮಾಡ್ಕೊಳಕತ್ತೀನಿ ಇದ್ರೊಳಗೆ. ಹಿಂಗೆ ಜೀರಾ ರೈಸ್ ಎಕ್ಸ್ಟ್ರಾ ಹಾಕ್ಕೊಳ್ಳೋದ್ರಿಂದ ಬಿರಂಜಿಯನ್ನು ಚಲೋ ಉದುರಾಗಿ ರೆಡಿ ಆಗ್ತೈತಿ. ಇದ್ರೊಳಗೆ ಒಂದು ಸಾರಿ ನಾನು ನೀರು ಹಾಕ್ಕೊಂಡು ನೆನೆಸ್ಕೋತೀನಿ. ಉಳ್ದಿದ್ದೆಲ್ಲ ಪ್ರೊಸೆಸ್ ಆಗೋವರೆಗೂ ಈ ಅಕ್ಕಿ ನೆನೀಲಿ. ನೆಕ್ಸ್ಟ್ ಬಾಳ್ಗೆ ಒಳಗೆ ನಾನು
4 ರಿಂದ 5 ಸ್ಪೂನ್ ಅಷ್ಟೇ ಬೆಣ್ಣೆ ಹಾಕ್ಕೊಳಕತ್ತೀನಿ. ಈ ಬಿರಂಜಿಯನ್ನು ಏನೈತಲ್ಲ ಬೆಣ್ಣೆ ಹಾಕ್ಕೊಂಡನ ಮಾಡ್ಬೇಕ್ರಿ. ನೀವು ಬೇಕಿದ್ರೆ ತುಪ್ಪ ಯೂಸ್ ಮಾಡ್ಬೋದು, ಆದ್ರೆ ತುಪ್ಪ ಹಾಕಿದ್ರೆ ಇದು ಘೀ ರೈಸ್ ಕತೆ ಟೇಸ್ಟ್ ಬರ್ತೈತಿ. ಸೊ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಚಲೋ ಇರ್ತೈತ್ರಿ. ನಾನು 4 ರಿಂದ 5 ಸ್ಪೂನ್ ಬೆಣ್ಣೆ ಹಾಕ್ಕೊಂಡೀನಿ. ಇದು ಹೋಮ್ ಮೇಡ್ ಬೆಣ್ಣೆ ಅಲ್ಲ, ಸೊ ಕರೆಕ್ಟಾಗಿ ಅಷ್ಟು ಶೇಪ್ ಇಲ್ಲ. ಆಮೇಲೆ ವೈಟ್ ಕಲರನ ಐತಿ. ಈ ಬೆಣ್ಣೆ ಎಲ್ಲ ಕರಗಲಿ, ಉಳ್ದಿದ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣಂತ ನೆಕ್ಸ್ಟ್. ಸೊ ಇದು ಬೆಣ್ಣೆ ಕರಗೈತಿ. ನೆಕ್ಸ್ಟ್ ನಾನು ಇದ್ರೊಳಗೆ ಈಡೆ ಮಸಾಲೆ ಹಾಕ್ಕೋತೇನೆ ರೀ ಒಂದಿಷ್ಟು. ನಾನು ಆಗಲೇ ಹರ್ಕೊಂಡಿದ್ನೆಲ್ಲ ಆ ಮಸಾಲದೊಳಗಿನ ಒಂದಿಷ್ಟು ಇಟ್ಕೊಂಡಿದ್ದೆ. ಸ್ವಲ್ಪ ಚಕ್ರ ಮಗ್ಗಿ, ಒಂದು ಅರ್ಧ ಇಂಚಿನಷ್ಟು ದಾಲ್ಚಿನ್ನಿ, ಒಂದು ಏಲಕ್ಕಿ ಇದ್ರೊಳಗೆ ನಾನು ಬೆಣ್ಣೆ ಒಳಗೆ ಹಾಕ್ಕೊಳಕತ್ತೀನಿ. ಈ ಬೆಣ್ಣೆ ಏನೈತಲ್ಲ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಕಸ್ಕೊಳಕ್ಕೆ ಹೋಗ್ಬೇಡ್ರಿ ಇದನ್ನ. ಸೊ ಈ ಇಡೆ ಮಸಾಲೆ ಒಂದು ಸ್ವಲ್ಪ ಫ್ರೈ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ಗೋಡಂಬಿ ಹಾಕ್ಕೋತೇನೆ ರೀ. ನಾನು 15 ರಿಂದ 20 ಗೋಡಂಬಿ ತೊಗೊಂಡೀನಿ. ಅದಕ್ಕಿಂತ ಮುಂಚೆ ನಾನು ಪಲಾವ್ ಎಲೆ ಹಾಕ್ಕೊಳಕತ್ತೀನಿ, 3 ಪಲಾವ್ ಎಲೆ. ನೆಕ್ಸ್ಟ್ ಗೋಡಂಬಿ ಹಾಕ್ಕೊಳಕತ್ತೀನಿ. ಇದ್ರೊಳಗೆ ಗೋಡಂಬಿ ಭಾಳ ಹಾಕ್ಬೇಕ್ರಿ. ಎಷ್ಟು ಹಾಕ್ತೇವಲ್ಲ ಅಷ್ಟು ಚಲೋ ಟೇಸ್ಟ್ ಇರ್ತೈತಿ. ಬಿರಂಜಿ ಅನ್ನಕ್ಕೆ ತುತ್ತಿಗೆ ಒಂದೊಂದು ಗೋಡಂಬಿ ಬಂದ್ರೆ ತಿನ್ನೋ ಮಜಾ ಇರ್ತೈತಿ ರೀ. ಈ ಗೋಡಂಬಿ ಹಾಕಿಂದ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಡ್ರಿ, ಯಾಕಂದ್ರೆ ಗೋಡಂಬಿ ಭಾಳ ಬೇಗ ಫ್ರೈ ಆಗಿಬಿಡ್ತಾವ. ಸೊ ಒಂದು ಚೂರು ಇದನ್ನು ಫ್ರೈ ಮಾಡ್ಕೊಂಡೇನಿ. ನೆಕ್ಸ್ಟ್ ನಾನು ಇದ್ರೊಳಗೆ ಉಳ್ಳಾಗಡ್ಡಿ ಹಾಕ್ಕೊಂಡ್ಬಿಡ್ತೀನಿ. ಉಳ್ಳಾಗಡ್ಡಿ ನೋಡಿರಿ, ಒಂದು ದೊಡ್ಡ ಸೈಜಿನ ಉಳ್ಳಾಗಡ್ಡಿ ತೊಗೊಂಡಿದ್ದೆ ನಾನು. ಅಗದಿ ತೆಳ್ಳಗೆ ಉದ್ದುದ್ಕ ಹೆಚ್ಕೊಂಡೇನಿ. ನಿಮ್ಗೆ ಉಳ್ಳಾಗಡ್ಡಿ ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು, ಆದರೆ ಉಳ್ಳಾಗಡ್ಡಿ ಹಾಕಿದ್ರೆ ಚಲೋ ಟೇಸ್ಟ್ ಇರ್ತೈತಿ. ಈ ಉಳ್ಳಾಗಡ್ಡಿ ಗೋಡಂಬಿ ಈಗ ಹುರ್ಕೋಬೇಕ್ರಿ. ಮತ್ತು ಈ ಉಳ್ಳಾಗಡ್ಡಿದ ಕಲರ್ ಒಂದು ಸ್ವಲ್ಪ ಕೆಂಪು ಬರ್ತೈತ್ರಿ, ಅಲ್ಲಿವರೆಗೂ ಹುರ್ಕೋಬೇಕಾ. ಉಳ್ಳಾಗಡ್ಡಿ ಜೊತೆನ ಗೋಡಂಬಿ ಕಲರು ಚೇಂಜ್ ಆಗ್ತೈತಿ. ಈ ಬೆಣ್ಣೆ ಒಳಗೆ ಉಳ್ಳಾಗಡ್ಡಿ ಹುರ್ಕೊಂಡು ಅಡುಗೆ ಮಾಡಿದ್ರೆ ಟೇಸ್ಟ್ ಭಾಳ ಚಲೋ ಇರ್ತೈತಿ. ಸೊ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವ. ನೆಕ್ಸ್ಟ್ ನಾನು ಇದ್ರೊಳಗೆ ಜಜ್ಜಿ ಇಟ್ಕೊಂಡಿದ್ದೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಕರಿಬೇವು ಹಾಕ್ಕೋತೀನಿ. 2 ಎಸಳನಷ್ಟು ಕರಿಬೇವು ತೊಗೊಂಡೇನಿ ರೀ. ಹಸಿಮೆಣ್ಸಿನ್ಕಾಯಿ 4 ಇದ್ದು, ಅಷ್ಟು ಖಾರ ಸಾಕಾಗ್ತೈತಿ. ಸೊ ಇದೊಂದು ಚೂರು ಫ್ರೈ ಆಗಿಂದ ನೆಕ್ಸ್ಟ್ ಇದ್ರೊಳಗೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣಂತ. ಸೊ ನೋಡಿರಿ, ಬೆಳ್ಳುಳ್ಳಿ ಭಾಳ ಹಾಕ್ಬೇಕ್ರಿ ಈ ಬಿರಂಜಿ ಅನ್ನಕ್ಕೆ, ಅದ ಟೇಸ್ಟ್ ಕೊಡ್ತೈತಿ. ನೆಕ್ಸ್ಟ್ ಸಣ್ಣಗೆ ಹೆಚ್ಕೊಂಡಿದ್ದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಇವೆಲ್ಲ ಹಾಕಿಂದ ಮತ್ತೊಂದು ಸ್ವಲ್ಪ ಫ್ರೈ ಮಾಡ್ಬೇಕ್ರಿ ಇದನ್ನು. ಇನ್ನೂ ಒಂಚೂರು ಈ ಬೆಳ್ಳುಳ್ಳಿ ಉಳ್ಳಾಗಡ್ಡಿದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾ. ಸೊ ನೋಡ್ರಿಲೆ ಈ ರೀತಿ ಹಿಂಗೆ ಕೆಂಪಾಗೋವರೆಗೂ ಹುರ್ಕೋಬೇಕಾ. ಆಮೇಲೆ ತೀರಾ ಹೊತ್ತೋಂಗೆ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ಹೊತ್ತಿತ್ತಂದ್ರೆ ಬಿರಂಜಿ ಅನ್ನೋದು ಟೇಸ್ಟ್ ಸ್ವಲ್ಪ ಕಹಿ ಬರ್ತೈತಿ. ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗ್ತೈತಿ. ಗ್ಯಾಸ್ ಮೇಲೆ ಮಾಡುವಾಗ ಫ್ಲೇಮ್ ಅಗದಿ ಕಂಟ್ರೋಲ್ ಒಳಗಿರ್ತೈತಲ್ಲ, ಲೋ ಫ್ಲೇಮ್ ಇಟ್ಕೊಂಡು ಹುರ್ಕೊರಿ, ಚಲೋ ಹುರಿತೈತಿ. ನೆಕ್ಸ್ಟ್ ಇದ್ರೊಳಗೆ ನಾನು ಅಕ್ಕಿ ಹಾಕ್ಕೊಂಡೆ. ಅಕ್ಕಿ ತೊಳೆದ ನೆನೆಸ್ಕೊಂಡು ಇಟ್ಕೊಂಡಿದ್ನೆಲ್ಲ ಅಷ್ಟು ಅಕ್ಕಿ ಹಾಕ್ಕೊಂಡು ಒಂದು 2 ನಿಮಿಷದವರೆಗೂ ಇದನ್ನು ಹುರ್ಕೋಬೇಕ್ರಿ ಈ ಬೆಣ್ಣೆ ಒಳಗನ. ಈ ಅಕ್ಕಿನ ಅಗದಿ ಲೈಟಾಗಿ ಹುರ್ಕೋಬೇಕು, ಯಾಕಂದ್ರೆ ಅಗಳೆಲ್ಲ ಒಡೆದು ಬಿಡ್ತೈತಿ, ಅನ್ನ ಮಿಜ್ಜಾಗ್ಬಿಡ್ತೈತಿ. ಸೊ ಇದು ಹುರಿದೈತಿ. ನೆಕ್ಸ್ಟ್ ನಾನು ಆಗಲೇ ಅರ್ದಿಟ್ಕೊಂಡಿದ್ದು ಮಸಾಲ 1 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇನ್ನೊಮ್ಮೆ ಜಸ್ಟ್ ಮಿಕ್ಸ್ ಮಾಡ್ಕೋತೀನಿ. ಈಗ ಅಕ್ಕಿ ಆಲ್ರೆಡಿ ಹುರಿದೈತ್ರಿ. ಇದು 2 ನಿಮಿಷಕ್ಕಿಂತ ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ಭಾಳತ್ತನ ಹುರಿದು ಬಿಟ್ಟಿವಿ ಅಂತಂದ್ರೆ ಅನ್ನ ಉದುರುದ್ರಾಗೋದಿಲ್ಲ ರೀ, ಮಿಜ್ಜಾಗ್ಬಿಡ್ತೈತಿ. ಸೊ ನೋಡಿರಿ, ಇದು ರೆಡಿ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ನೀರು ಹಾಕ್ಕೊಳ್ಳೋಣಂತ. ನಾನು ಎಷ್ಟು 2 ಕಪ್ನಷ್ಟು ಅಕ್ಕಿ ತೊಗೊಂಡೇನಲ್ಲ, ಸೊ 3.5 ಕಪ್ನಷ್ಟು ನೀರು ಹಾಕ್ಕೋತೀನಿ. ನಾರ್ಮಲಾಗಿ ಮಾಡುವಾಗ ನಾವು 4 ಕಪ್ ಹಾಕ್ಕೋತೇವೆ. 2 ಕಪ್ ಅಕ್ಕಿಗೆ 4 ಕಪ್ ನೀರು. ಇದು ನೆನೆಸ್ಕೊಂಡು ತೊಗೊಂಡೇನಲ್ಲ ಅಕ್ಕಿ, ಅದಕ್ಕೆ ಅರ್ಧ ಕಪ್ನಷ್ಟು ಕಡಿಮೆ ನೀರು ಹಾಕ್ಕೊಳಕತ್ತೀನಿ. ಸೊ ಟೋಟಲಾಗಿ ನಾನು 3.5 ಕಪ್ನಷ್ಟು ನೀರು ಹಾಕ್ಕೊಳಕತ್ತೀನಿ. ಇಷ್ಟು ಹಾಕೋರಿ ನೀವು 3.5 ಕಪ್ ನೀರು, ಚಲೋ ಉದುರುದ್ರಾಗಿ ಬಿರಂಜಿನ ರೆಡಿ ಆಗ್ತೈತಿ. ಸೊ ನೋಡಿರಿ, ಅರ್ಧ ಕಪ್ ಎಕ್ಸ್ಟ್ರಾ ನೀರು ಹಾಕ್ಕೊಂಡೆ, 3.5 ಕಪ್. ಈಗ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡೆ ಟೇಸ್ಟ್ ನೋಡಿರಿ. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಉಪ್ಪದು ಬೇಕಂದ್ರೆ ಸೇರಿಸ್ಕೋಬೋದು. ಈ ಅನ್ನಕ್ಕೆ ಏನೈತಲ್ಲ, ಈಗ ಟೇಸ್ಟ್ ನೋಡಿದಾಗ ಉಪ್ಪು ಒಂಚೂರು ಜಾಸ್ತಿ ಅನ್ನಿಸ್ಬೇಕು. ಆಮೇಲೆ ಅನ್ನ ಎಲ್ಲ ರೆಡಿಯಾಗಿಂದ ಟೇಸ್ಟ್ ಕರೆಕ್ಟ್ ಬ್ಯಾಲೆನ್ಸ್ ಆಗಿರ್ತೈತಿ. ಸೊ ನನಗೆ ಟೇಸ್ಟ್ ಕರೆಕ್ಟ್ ಆಗೈತೆ ರೀ. ನೆಕ್ಸ್ಟ್ ನಾನು ಇದ್ರೊಳಗೆ ಲಿಂಬೆಹಣ್ಣು ಹಿಂಡ್ಕೋತೀನಿ. ಅರ್ಧ ಲಿಂಬೆಹಣ್ಣು ತೊಗೊಂಡೇನಿ, ಆದರೆ ಪೂರ್ತಿ ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳಕತ್ತಿಲ್ಲ. ಸ್ಪೂನ್ ಲೆಕ್ಕದಲ್ಲೇ 1.5 ಸ್ಪೂನಷ್ಟು ಲಿಂಬೆಹಣ್ಣಿನ ರಸ ಹಾಕ್ಕೋಬೋದು. ನೆಕ್ಸ್ಟ್ ಇನ್ನೊಮ್ಮೆ ಫೈನಲಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು. ಸೊ ಇದನ್ನೊಮ್ಮೆ ಮಿಕ್ಸ್ ಮಾಡಿಕೊಂಡೆ. ನೆಕ್ಸ್ಟ್ ಇದ್ರೊಳಗೆ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಎಕ್ಸ್ಟ್ರಾ ಬೆಣ್ಣೆ ಹಾಕ್ಕೊಳಕತ್ತೀನಿ ನಾನು. ಹಿಂಗೆ ಮೇಲೆ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಇನ್ನೂ ಚಲೋ ಫ್ಲೇವರ್ ಬರ್ತೈತೆ ರೀ ಬಿರಂಜಿ ಅನ್ನೋದು. ಅರ್ಧ ಸ್ಪೂನಷ್ಟು ಹಾಕೋರಿ, ಸಾಕಾಗ್ತೈತಿ. ಈಗ ನೆಕ್ಸ್ಟ್ ಇದನ್ನು ಇನ್ನೊಮ್ಮೆ ಫೈನಲಾಗಿ ಮಿಕ್ಸ್ ಮಾಡ್ಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಕುದಿಸ್ಕೊತೀನಿ. ನೀವು ಗ್ಯಾಸ್ ಮೇಲೆ ಮಾಡಕತ್ತೀರಿ ಅಂತಂದ್ರೆ ಹೈ ಫ್ಲೇಮ್ ಇಟ್ಕೊಂಡು ಕುದಿಸ್ಕೊರಿ. ಸೊ ನಾವು ಉರಿ ಜೋರಿಟ್ಟ ಕುದಿಸ್ಕೊಳಕತ್ತೀನಿ. 50%ವರೆಗೂ ಕುದಿಬೇಕ್ರಿ. ಇದು ಮಿಡ್ಲ್ ಚೆಕ್ ಮಾಡ್ಕೊತಾನೆ ಇರಿ. ಆಮೇಲೆ ಭಾಳಷ್ಟು ಮಿಕ್ಸ್ ಮಾಡ್ಕೊತ ಕುದಿಸ್ಕೋಬೇಡ್ರಿ. ಹಂಗೆ ಮಿಕ್ಸ್ ಮಾಡಿದ್ರಂದ್ರೆ ಅನ್ನದಗಳೆಲ್ಲ ಒಡೆದು ಬಿಡ್ತೈತಿ. ಸೊ ಒಂದು 50%ವರೆಗೂ ಇದನ್ನು ಕುದೀತಂದ್ರೆ ಮತ್ತೆ ಓಪನ್ ಮಾಡಿ ಜಸ್ಟ್ ಒಮ್ಮೆ ಹಿಂಗೆ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ.
ಹಿಂಗೆ ಮಿಕ್ಸ್ ಮಾಡ್ಕೊಂಡು ಈ ಟೈಮ್ ಏನೈತಲ್ಲ ಗ್ಯಾಸ್ ಲೋ ಫ್ಲೇಮ್ ಇಟ್ಕೊಂಡು ಮತ್ತು ಮುಚ್ಚಳ ಮುಚ್ಚಿ ಒಂದು 5ರಿಂದ 6-7 ನಿಮಿಷದವರೆಗೂ ಕುದಿಸ್ಕೊಂಡ್ರೆ ಸಾಕಾಗ್ತೈತಿ. ಈ ಬಿರಂಜಿ ಅನ್ನ ಮಾಡೋವಾಗೈತಲ್ಲ ಇಷ್ಟು ಚಲೋ ಫ್ಲೇವರ್ ಬರ್ತೈತಲ್ರಿ, ಮನೆ ತುಂಬ ಘಮ್ ಹತ್ತಿರ್ತೈತೆ ನೋಡ್ರಿ. ಸೊ ಬಿರಂಜಿ ಅನ್ನ ರೆಡಿ ಆಗೈತಿ. ನೆಕ್ಸ್ಟ್ ಇದ್ರ ಮೇಲೆ ಸಣ್ಣಗೆ ಹೆಚ್ಚಿದ್ದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಮ್ಮೆ ಫೈನಲ್ ಆಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಗದಿ ಟೇಸ್ಟಿ ಇರುವಂಥ ಘಮ ಘಮ ಬಿರಂಜಿಯನ್ನು ತಿನ್ನಕ್ಕೆ ರೆಡಿ ಆಗ್ತೈತಿ ನೋಡ್ರಿ. ಈ ರೀತಿ ಗೋಡಂಬಿ ಒಂದೊಂದು ತುತ್ತಿಗೆ ಒಂದೊಂದು ಬಂದರೆ ಭಾರಿ ಚಲೋ ಟೇಸ್ಟ್ ಇರ್ತೈತಿ. ಈ ಬಿರಂಜಿಯನ್ನು ನಾನು ಹತ್ರ ಟೇಸ್ಟ್ ಮಾಡಿ ನೋಡ್ತೀನಿ ರೀ. ನಿಮಗೂ ಇದ್ರದ್ದು ರುಚಿ ಗೊತ್ತಾಗಬೇಕಂದ್ರೆ ನಿಮ್ಮ ಮನೆಯೊಳಗೂ ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ, ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗಾಗೈತಿ ಅಂತಂದು. ನನ್ನ ಚಾನಲ್ನ ನೀವು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ನನ್ನ ಚಾನಲ್ ಒಳಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಳು ಭಾಳಷ್ಟು ಇದಾವೆ, ಚೆಕ್ಔಟ್ ಮಾಡಿರಿ ಒಮ್ಮೆ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಧನ್ಯವಾದಗಳು.